ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬಟಾಣಿ ಮತ್ತೆ ಕಡಲೆ ಬೀಜದ ಅಪ್ಪಂ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ದೋಸೆ ಮಾಮೂಲಿ ಮಾಡ್ತೀವಿ, ಬಟ್ ಇದು ದಿಢೀರಾಗಿ ಮಾಡಬಹುದು ಮತ್ತೆ ಆರೋಗ್ಯ ಭರಿತವಾದದ್ದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬಹುದು. ಈ ಮಳೆಗಾಲಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಡಲೆ ಬೀಜ 1 ಬಟ್ಲು, ಬಟಾಣಿ 1 ಬಟ್ಲು, ಅರ್ಧ ಬೌಲ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಿನಷ್ಟು ಜೋಳದ ಹಿಟ್ಟು. ಜೋಳದ ಹಿಟ್ಟು ಆಪ್ಷನಲ್ಲು. ಕೆಲವರು ಜೋಳ ತಿಂದ್ರೆ ಹೊಟ್ಟೆ ಹಿಡಿಯತ್ತೆ ಅನ್ನೋ ಹಾಗಿದ್ರೆ ಜೋಳದ ಹಿಟ್ಟು ಬದಲು 1 ಬಟ್ಲು ಪೂರ್ತಿ ಅಕ್ಕಿ ಹಿಟ್ಟನ್ನೇ ತಗೋಬಹುದು. ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ, 2 ಚಮಚ ಕಾರ್ನ್ಫ್ಲೋರು, ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ 1, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, 1/4 ಕಪ್ಪು ಕ್ಯಾರೆಟ್ ತುರಿ, ಒಗ್ಗರಣೆಗೆ ಎಣ್ಣೆ, ಜೀರಿಗೆ, 1/4 ಚಮಚ ಉದ್ದಿನಬೇಳೆ ಮತ್ತೆ 1 ಚಮಚದಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್. ಇದಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು. ನಾವು ಇದರಲ್ಲಿ ಕಡಲೆ ಬೀಜವನ್ನ ಬಳಸಿರೋದ್ರಿಂದ ಆ ಕಡಲೆ ಬೀಜ ಪೋಷಕಾಂಶಗಳ ಆಗರ ಅಂತಲೇ ಹೇಳಬಹುದು. ಇದರಲ್ಲಿ ಪ್ರೋಟೀನು, ಫೈಬರು ಮತ್ತೆ ವಿಟಮಿನ್ ಇ ಹೆಚ್ಚಾಗಿದ್ದು ಇವುಗಳನ್ನ ಪ್ರತಿದಿನ ಸೇವಿಸುವುದರಿಂದ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವಲ್ಲಿ ಕಡಲೆ ಬೀಜ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ಬಟಾಣಿಯನ್ನ ಬಳಸಿದಿವಲ್ಲ, ಆ ಬಟಾಣಿ ನಮ್ಮ ದೇಹದ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಿಯಂತ್ರಿಸೋದಲ್ಲದೆ ಇದರಲ್ಲಿರುವಂತಹ ನಾರಿನಾಂಶ ಮಲಬದ್ಧತೆಯನ್ನ ತಡೆಯುತ್ತೆ. ಮತ್ತೆ ಬಟಾಣಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದ್ದು ಸೋಂಕುಗಳ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಮಾಡುತ್ತೆ. ಬನ್ನಿ, ಇಷ್ಟೆಲ್ಲ ಉಪಯುಕ್ತವಾದಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಅಪ್ಪಂ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಮಾಡ್ಕೊಳ್ಬೇಕಾಗಿರುವಂತಹ ಸಿದ್ಧತೆ ಏನು ಅಂದ್ರೆ, ಬಟಾಣಿ ಮತ್ತೆ ಕಡಲೆ ಬೀಜವನ್ನ ರಾತ್ರಿನೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನ್ಸಿಟ್ಕೊಂಡ್ಬಿಡಿ. ನಂತರ ಬೆಳಗ್ಗೆ ನೆಂದಂತಹ ಬಟಾಣಿ ಮತ್ತೆ ಕಡಲೆ ಬೀಜವನ್ನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಂತರ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ ಮತ್ತೆ 2 ಚಮಚ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ನೀರ್ ಹಾಕಿ 2ರಿಂದ 3 ರೌಂಡ್ ರುಬ್ಕೊಳ್ಳಿ ಸಾಕು. ತುಂಬಾ ಹೊತ್ತು ಮಿಕ್ಸಿ ಮಾಡೋದು ಬೇಡ, ಯಾಕಂದ್ರೆ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅನ್ನೋ ಕಾರಣಕ್ಕಷ್ಟೇ. ಕೈಯಲ್ಲೇ ಕಲಿಸ್ಕೋಬಹುದು, ಬಟ್ ಮಿಕ್ಸಿ ಜಾರಲ್ಲೇ ಹಾಕಿ ನಾವು ತಿರುಗಿಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಅದನ್ನ ಒಂದು ಬಟ್ಲಿಗೆ ಬಗ್ಗಿಸ್ಬಿಟ್ಟು ಅದಕ್ಕೆ ಹುಳಿ ಮೊಸರು ಇದ್ರೆ, ಇದು ಆಪ್ಷನಲ್ಲು, ಹುಳಿ ಮೊಸರು ಇದ್ರೆ 2 ಸೌಟಷ್ಟು ಹುಳಿ ಮೊಸರು ಹಾಕ್ಕೊಂಡು ಉಪ್ಪು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಹೆಚ್ಚಿದಂತಹ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಿಟ್ಟಿಗೆ. ಈಗ ಒಂದು ಸೌಟ್ನಲ್ಲಿ, ಈಗ ನಾವು ಯೂಶಲಿ ದೋಸೆ ಹಿಟ್ಟಿಗೆ ಏನ್ ಮಾಡ್ತೀವಿ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಗೆ ಡ್ರೈ ಹಾಕ್ಬಿಡ್ತೀವಿ. ಬಟ್ ಸ್ವಲ್ಪ 1 ಚಮಚ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಜೀರಿಗೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ರುಚಿನೇ ಬೇರೆ ಥರ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಿಟ್ಟನ್ನು ದೋಸೆ ಹಂಚುಕಾದ ನಂತರ ದಪ್ಪಗೆ ಅಪ್ಪಂ ಥರ ಮಾಡಿಬಿಟ್ಟು 2 ಬದಿಯನ್ನ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿ ಸವಿಲಿಕ್ಕೆ ಕೊಡಿ. ತುಂಬ ರುಚಿಕರವಾದಂತಹ ಬಟಾಣಿ ಕಡಲೆ ಬೀಜದ ಅಪ್ಪಂ ನಿಮ್ಮ ಮುಂದೆ ತಯಾರಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.